ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಕೇವಲ ರಾಮನ ಭಕ್ತರಿಗೆ ಮಾತ್ರ ಅಲ್ಲ, ಇಲ್ಲಿರುವಂತಹ ಸ್ಥಳೀಯರಿಗೂ ಸಹಿತ ಬಹಳಷ್ಟು ಖುಷಿಯನ್ನು ಕೊಟ್ಟಿರುವಂತಹ ವಿಚಾರ. ಕಾರಣ ಏನು ಅಂದ್ರೆ, ಒಂದು ಕಡೆಗೆ ಭಕ್ತಿಯ ಭಾವದಲ್ಲಿ ಬೆರೆತಿರತಕ್ಕಂತಹ ಜನರು, ಮತ್ತೊಂದು ಕಡೆಗೆ ವ್ಯಾಪಾರ ವಹಿವಾಟು ಸಹಿತ ಈ ಅಯೋಧ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಈ ಹಿಂದೆ ಇಲ್ಲಿಗೆ ಬರುವಂತಹವರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು. ಆದ್ರೆ ಈಗ ಪ್ರತಿ ದಿವಸವೂ ಸಹಿತ 50,000ಕ್ಕೂ ಹೆಚ್ಚು ಜನ ಈಗಾಗಲೇ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಸಿಗರು ಅಥವಾ ರಾಮನ ಭಕ್ತರು ಇಲ್ಲಿಗೆ ಬರ್ತಾರೆ ದರ್ಶನಕ್ಕಾಗಿ ಅನ್ನುವಂತಹ ಲೆಕ್ಕಾಚಾರವೂ ಸಹಿತ ಉತ್ತರ ಪ್ರದೇಶ ಸರ್ಕಾರ ಮುಂಗಡೆ ಇದೆ. ಹಾಗಾಗಿ ಇಲ್ಲಿರುವಂತಹ ಸ್ಥಳೀಯರು ಅಂದ್ರೆ ಬಹಳಷ್ಟು ಜನರು ತಮ್ಮ ದಿನನಿತ್ಯದ ಜೀವನವನ್ನ ಸಾಗಿಸಬೇಕು ಅಂತ ಸಹಿತ ಕಷ್ಟದ ದಿನಗಳಿದ್ವು. ಆದ್ರೆ ಈಗ ತಾವೇ ಅಂಗಡಿಗಳನ್ನ ಹಾಕೊಂಡು, ತಾವೇ ವ್ಯಾಪಾರಗಳನ್ನ ಮಾಡಿಕೊಂಡು, ಸಣ್ಣ ಪುಟ್ಟ ವಸ್ತುಗಳನ್ನ ಮಾರಾಟ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇರುವಂತಹ ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಸಿಗ್ತಾ ಇರುತ್ತೆ. ನಿಮಗೆ ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಈ ಒಂದು ಅಂಗಡಿ ಇದೆಯಲ್ಲ, ಇಡೀ ಅಂಗಡಿಯಲ್ಲಿ ನಿಮಗೆ ಏನು ನೋಡಿದ್ರು ಸಹಿತ ರಾಮನಮಯ. ರಾಮನ ಎಲ್ಲಾ ವಸ್ತುಗಳು ಸಹಿತ ರಾಮನ ಸ್ಟಿಕರಿಂಗ್ ಆಗಿರ್ಬೋದು, ರಾಮನಿಗೆ ಏನೋ ರಾಮ ಅಂತ ಬರೆದಿರುವಂತಹ ಪೆನ್ ಆಗಿರ್ಬೋದು, ಅಥವಾ ಏನಂದ್ರೆ ಕೀ ಚೈನ್ಸ್ ಗಳಾಗಿರ್ಬೋದು, ರಾಮನ ಮೂರ್ತಿಗಳಾಗಿರ್ಬೋದು, ಅಥವಾ ಇಡೀ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮಚಂದ್ರನ ದೇವಸ್ಥಾನ ಏನಿದೆಯಲ್ಲ, ಆ ಶ್ರೀರಾಮಚಂದ್ರನ ದೇವಸ್ಥಾನವೂ ಸಹಿತ ನಿಮ್ಗೆ ಏನಂದ್ರೆ ಮಾರಾಟಕ್ಕೆ ಸಿಗುತ್ತೆ. ಅದರ ಜೊತೆಗೆ ನಿಮ್ಗೆ ಅಂದ್ರೆ ಚಿಕ್ಕದಿಂದ ಹಿಡ್ಕೊಂಡು ದೊಡ್ಡದವರೆಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿನ ಏನಂದ್ರೆ ಇದನ್ನ ಅಷ್ಟೇ ಮೂರ್ತಿಗಳು ಅಥವಾ ಏನಂದ್ರೆ ಈ ಒಂದು ದೇವಸ್ಥಾನದ ಆಕೃತಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ಏನಂದ್ರೆ ಇಲ್ಲಿ ಕೇವಲ ಈ ಅಂಗಡಿ ಮುಗ್ಗಟ್ಟುಗಳಿಗೆ ಮಾತ್ರ ಅಲ್ಲ, ಇದರ ಹಿಂದ್ಗಡೆ ಕೆಲಸ ಮಾಡ್ತಾರಲ್ಲ, ಅಂದ್ರೆ ಇವೆಲ್ಲವನ್ನ ತಯಾರು ಮಾಡುವಂತಹ ಗುಡಿ ಕೈಗಾರಿಕೆ ಆಗಿರ್ಬೋದು, ಅಥವಾ ಸಣ್ಣ ಕೈಗಾರಿಕೆ ಆಗಿರ್ಬೋದು, ಅಥವಾ ಸ್ಥಳೀಯರ ಕಲೆಯನ್ನ ಬೆಲೆ ಕೊಟ್ಟು ಆ ಕಲೆಯನ್ನ ಈ ರೀತಿಯಾಗಿ ಚಿತ್ರಣವನ್ನ ತೆಗೆದುಕೊಂಡು ಬಂದು ತದನಂತರ ಅವನ್ನ ಮಾರಾಟ ಮಾಡೋದಿದೆಯಲ್ಲ, ಈ ರೀತಿಯಾಗಿ ಬಹಳಷ್ಟು ಜನರಿಗೆ ಇಲ್ಲಿ ಉದ್ಯೋಗಾವಕಾಶ ಸಿಗ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾರೆ, ಮುಂಚೆ ನಮಗೆ ಈ ರೀತಿಯಾದಂತಹ ಉದ್ಯೋಗಾವಕಾಶ ಇರ್ತಿರ್ಲಿಲ್ಲ, ನಾವು ಏನೇ ಒಂದು ಕೆಲಸವನ್ನ ಮಾಡಬೇಕು ಆದ್ರೂ ಸಹಿತ ಅಯೋಧ್ಯವನ್ನ ಬಿಟ್ಟು ಹೊರಗಡೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಅಯೋಧ್ಯದಲ್ಲೇ ನಾವು ನಮ್ಮ ಮನೆಯ ಮುಂದ್ಗಡೆ ಇರುವಂತಹ ಅಂಗಡಿಯಲ್ಲಿ ನಾವು ಏನಂದ್ರೆ ವ್ಯಾಪಾರ ವಹಿವಾಟನೆ ಮಾಡಬಹುದು. ಅಷ್ಟರ ಮಟ್ಟಿಗೆ ನಮ್ಗೆ ಈಗ ಸಮಾಧಾನವಾಗಿದೆ ಅನ್ನುವಂಥದ್ದು. ಮತ್ತೆ ನಿಮ್ಗೆ ಇಲ್ಲಿ ಈಗ ಪಾದುಕೆಗಳಿದಾವೆ ನೋಡಿ, ಈ ಪಾದುಕೆಗಳು ಸಹಿತ ನಿಮ್ಗೆ ತುಂಬಾ ಚೆನ್ನಾಗಿ ನೋಡೋದಕ್ಕೆ ಸಿಗ್ತವೆ, ಖರೀದಿ ಮಾಡೋದಕ್ಕೆ ಸಿಗ್ತವೆ. ಡಿಫ್ರೆಂಟ್ ಮತ್ತೆ ಇಲ್ಲಿ ಕೇವಲ ಪಾದುಕೆ ಮಾತ್ರ ಅಲ್ಲ, ಪಾದುಕೆ ಜೊತೆಗೆ ಶ್ರೀರಾಮಚಂದ್ರನ ಏನಂದ್ರೆ ಫೋಟೋ ಆಗಿರ್ಬೋದು, ಮತ್ತೆ ವಿಶೇಷವಾಗಿ ನಿಮ್ಗೆ ಡಿಫ್ರೆಂಟ್ ಯಾವ್ದು ಬೇಕಾದ್ರೂ ಅದು. ಅದರ ಜೊತೆಗೆ ಹನುಮಾನ್ನ ಗದೆ ಬೇಕಾದ್ರೆ ಚಿಕ್ಕ ಸೈಜ್ ಅಲ್ಲಿ ಸಿಗುತ್ತೆ, ದೊಡ್ಡ ಸೈಜ್ ಅಲ್ಲಿ ಸಿಗುತ್ತೆ. ಅದರ ಜೊತೆಗೆ ಕಾರ್ಗಳಿಗೆ ನೀವು ಅಂಟಿಸ್ತೀನಿ ಅಂತಂದ್ರೆ ಫ್ಲಾಗ್ ಗಳು ಅವಕಾಶ ಮಾಡಿಕೊಡುವಂತಹ ಏನಂದ್ರೆ ಒಂದು ಸ್ಥಳ. ಹೀಗಾಗಿ ಇಡೀ ಒಂದು ಅಯೋಧ್ಯೆಯಲ್ಲಿ ಈಗ ಬಹಳಷ್ಟು ಆಕರ್ಷಣೀಯವಾದಂತಹ ಒಂದು ಅಂದ್ರೆ ಸ್ಪಾಟ್ ಗಳಂತಂದ್ರೆ ಅಂಗಡಿ ಮುಗ್ಗಟ್ಟುಗಳಲ್ಲಿ ಸಿಗ್ತಾ ಇರುವಂತಹ ಈ ಶ್ರೀರಾಮಚಂದ್ರನ ದೇವಸ್ಥಾನ. ಬಹಳಷ್ಟು ವ್ಯಾಪಾರ ವಹಿವಾಟು ಸಹಿತ ಹೆಚ್ಚಳ ಆಗ್ತಾ ಇದೆ. ಮತ್ತೆ ಬಾವುಟಗಳನ್ನ ಸಹಿತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಮಾರಾಟವಾಗ್ತಾ ಇದೆ. ಒಂದು ರೀತಿಯಲ್ಲಿ ಇಲ್ಲಿ ಸ್ಥಳೀಯರಿಗೆ ಬಹಳಷ್ಟು ದೊಡ್ಡ ಮಟ್ಟದ ಅಂದ್ರೆ ಉದ್ಯೋಗ ಅವಕಾಶ ಸಿಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಹೋಗಿದ್ರಲ್ಲ ಅಯೋಧ್ಯೆಯ ಮೂಲ ನಿವಾಸಿಗಳು, ಅವರು ಮತ್ತೆ ತಮ್ಮ ಏನಂದ್ರೆ ನಗರಕ್ಕೆ ಬಂದು ಇಲ್ಲಿ ವ್ಯಾಪಾರ ವಹಿವಾಟು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಾನು ಈ ಹಿಂದೆ ಸುಮಾರು 1.5-2 ವರ್ಷದ ಹಿಂದ್ಗಡೆ ಇದೇ ರಿಪೋರ್ಟಿಂಗ್ ಅನ್ನು ಮಾಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಈ ರಸ್ತೆ ತುಂಬಾ ಕಿರಿದಾದಂತಹ ರಸ್ತೆ ಆಗಿತ್ತು. ಪ್ರಮುಖ ರಸ್ತೆ ಕಾಣಿಸ್ತಾ ಇದೆಯಲ್ಲ, ಇದು ಕೇವಲ 10-15 ಅಡಿಯ ಮಾತ್ರ ಅಗಲವಾಗಿರ್ತಕ್ಕಂತಹ ರಸ್ತೆ ಈಗ ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿ ನಗರಕ್ಕೆ ಯಾವ ರೀತಿಯಾಗಿ ಬೇಕು, ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ರೆ ಯಾವ ರೀತಿಯಾಗಿ ಇರುತ್ತೆ ಅದಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಈಗ ಇಡೀ ನಗರವನ್ನ ಸಜ್ಜುಗೊಳಿಸಲಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.